ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಮಧ್ಯರಾತ್ರಿ ಧ್ರುವಂತ್ ಅವರು ಆಚೆ ಹೋಗಿದ್ದಾರೆ. ಅವರ ಮಾತಾಡೋ ರೀತಿ ವರ್ತನೆ ಕೆಲವೊಬ್ಬರಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಅದು ಕಿಚ್ಚನ ಚಪ್ಪಾಳೆ ಬಂದಾಗಂತೂ ಅವರ ಬಿಹೇವಿಯರ್ ತುಂಬ ಚೇಂಜ್ ಆಯಿತು. ನಾವು ಅಬ್ಸರ್ವ್ ಮಾಡಿರೋ ಪ್ರಕಾರ ಕಿಚ್ಚನ ಚಪ್ಪಾಳೆ ಯಾವಾಗ ಸಿಕ್ತೋ ಅವರ ವ್ಯಕ್ತಿತ್ವನೂ ಕೂಡ ಫುಲ್ ಬದಲಾಗ್ತಾ ಹೋಯಿತು. ತುಂಬ ಚೇಂಜ್ ಆಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಆಮೇಲೆ ಕೆಲವೊಬ್ಬರನ್ನ ತುಂಬ ಅವಾಯ್ಡ್ ಮಾಡೋ ರೀತಿ ಮಾಡ್ತಾಯಿದ್ರು. ತುಂಬ ಆಮೇಲೆ ಎಸ್ಪೆಷಲಿ ಗಿಲ್ಲಿನ ಜಾಸ್ತಿ ಮಾತಾಡಿಸ್ತಾ ಇರಲಿಲ್ಲ ಅವರು. ತುಂಬ ಗಿಲ್ಲಿನ ಅವಾಯ್ಡ್ ಅವರು ಗಿಲ್ಲಿ ಎಷ್ಟು ಮಾತಾಡೋಕ್ಕೆ ಟ್ರೈ ಮಾಡಿದ್ರು ಗಿಲ್ಲಿನ ಧ್ರುವಂತ್ ಮಾತಾಡಿಸ್ತಾ ಇರಲಿಲ್ಲ. ಅದು ಎಲ್ಲ ಕಿಚ್ಚನ ಚಪ್ಪಾಳೆಯ ಮಹಿಮೆ ಅಂತ ನಮಗೆಲ್ಲ ಅರ್ಥ ಆಯಿತು. ಅಂದರೆ ಜಾಸ್ತಿ ಮೆರೆದ್ರೆ ಏನಾಗುತ್ತೆ ಅಂದರೆ ದೇವ್ರು ಇಡ್ತಾನೆ ಅಂತ ಹೇಳ್ತಾರಲ್ವ. ಸೊ ಅದೇ ಥರನೇ ನಮ್ಮ ಧ್ರುವಂತ್ ಅವ್ರಿಗೆ ಆಯಿತು. ತುಂಬ ಓವರ್ ಕಾನ್ಫಿಡೆಂಟ್ ಇತ್ತು. ನಾನು ಫಸ್ಟ್ ಅಂತೂ ಬಂದಿಲ್ಲ ಅಂದರೆ ಸೆಕೆಂಡ್ ಆದರೂ ಬರ್ತೀನಿ ಅನ್ನೋ ಓವರ್ ಕಾನ್ಫಿಡೆಂಟ್ ಅಂತ ಹೇಳ್ತಾರಲ್ವ, ಅದು ಕಿಚ್ಚನ ಚಪ್ಪಾಳೆ ಕೊಟ್ಟ ನಂತರ ಓವರ್ ಕಾನ್ಫಿಡೆಂಟ್ ಜಾಸ್ತಿ ಆಗ್ತಾನೆ ಹೋಯಿತು. ಬಟ್ ಏನಾಯಿತು ಅಂದರೆ ಪಾಪ ಅವರ ಎಕ್ಸ್ಪೆಕ್ಟೇಷನ್ಗಿಂತ ಅನ್ಎಕ್ಸ್ಪೆಕ್ಟ್ ಅಂತಲೇ ಹೇಳ್ಬೋದು. ಅದೇ ಥರ ಮಿಡ್ ವೀಕ್ ಅವರು ಪಾಪ ಹೊರಟೋದ್ರು. ಮೋಸ್ಟ್ಲಿ ನಮ್ಮ ಕಿಚ್ಚನ್ಗೆ ಗೊತ್ತಿದೆ ಅಲ್ವಾ ಯಾರು ನೆಕ್ಸ್ಟ್ ಹೋಗ್ತಾರೆ ಎಲ್ಲ ಅಂತ. ಅದಕ್ಕೋಸ್ಕರ ಇಷ್ಟು ದಿನ ಟ್ರಾವೆಲ್ ಮಾಡಿದ್ದೀರಾ ಅಂತ ಹೇಳಿಬಿಟ್ಟು ಮತ್ತು ನೈಟ್ ನಿದ್ದೆ ಮಾಡ್ದಂಗೆ ಇರಲಿ ಅಂತ ಹೇಳಿಬಿಟ್ಟು ನಿದ್ದೆ ಡೈಲಿ ಮಾಡಲಿ ಅಂತ ಅಂದ್ಕೊಂಡು ಕಿಚ್ಚನ ಚಪ್ಪಾಳೆ ಅವರಿಗೆ ಕೊಟ್ಟಿರ್ಬೋದು ಅಂತ ನಮ್ಮ ಅನಿಸಿಕೆ. ಏಕೆಂದರೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ದು ಪಾಪ ಹೆಲ್ಮೆಟ್ ಅಂತ ಮನೆಯಿಂದನೇ ಗೇಟ್ ಪಾಸ್ ಆಗಿಬಿಟ್ರು. ಅದೊಂದು ರೀತಿ. ಅವರು ಚೆನ್ನಾಗಿ ಆಡ್ತಾಯಿದ್ರು ಪಾಪ, ಟಾಸ್ಕಲ್ಲಿ ಎಲ್ಲದರಲ್ಲೂ ಸ್ವಲ್ಪ ಪರವಾಗಿಲ್ಲ ಆಡ್ತಾಯಿದ್ರು. ಆದರೆ ಈಗೋ ಅನ್ನೋದಿರುತ್ತಲ್ವ ಮನುಷ್ಯನಿಗೆ, ಆ ಈಗೋನೇ ಜನಕ್ಕೆ ಇಷ್ಟ ಆಗಲ್ಲ. ಇವಾಗ ಎಕ್ಸಾಂಪಲ್ ಗಿಲ್ಲಿ ಹಾಗಲ್ಲ. ಗಿಲ್ಲಿ ಸ್ವಲ್ಪ ಈಗೋ ಇರಲ್ಲ, ಅವ್ನಿಗೆ ಹೆಂಗೆ ಬರುತ್ತೋ ಹಂಗೆ ಮಾತಾಡ್ತಾನೆ. ಬಟ್ ಇವರೆಲ್ಲ ಹಾಗಲ್ಲ, ಅವರಿಗೆ ಈಗೋಯಿಸ್ಟಿಕ್ಕಾಗಿ ಮಾತಾಡ್ತಾರೆ. ಅಂದರೆ ನಾನೇ ಗ್ರೇಟು, ನನ್ನಿಂದನೇ ಎಲ್ಲ, ನಾನೇ ಎಲ್ಲ ಅನ್ನೋ ಥರ ಮಾತಾಡ್ತಾ ಹೋಗ್ತಾರೆ. ಅದಕ್ಕೋಸ್ಕರ ನಮ್ಮ ಧ್ರುವಂತ್ ಅವರು ಔಟ್ ಆಗಿರ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಬಟ್ ನಿಮ್ಮ ಅನಿಸಿಕೆ ಏನು ಕಮೆಂಟಲ್ಲಿ ತಿಳಿಸಿ. ಧ್ರುವಂತ್ ಕೆಲವೊಬ್ಬರಿಗೆ ಫೇವ್ರೇಟ್ ಆಗಿರ್ತಾರೆ, ಇನ್ನು ಕೆಲವೊಬ್ಬರಿಗೆ ಅದು ಹೇಟರ್ ಕೂಡ ಆಗಿರ್ತಾರೆ. ನಿಮ್ಮ ಅಭಿಪ್ರಾಯ. ಬಟ್ ನನಗೂ ಕೆಲವೊಂದು ಟೈಮಲ್ಲಿ ಇಷ್ಟ ಆಗ್ತಾಯಿದ್ರು. ಅಂದರೆ ಅವರು ರಕ್ಷಿತಾ ಮತ್ತು ಅವ್ರದ್ದು ಸೀಕ್ರೆಟ್ ರೂಮಲ್ಲಿ ಇಟ್ಟಿದ್ರಲ್ವ, ಆ ಟೈಮಲ್ಲಿ ಕೆಲವೊಂದು ವಿಚಾರದಲ್ಲಿ ನನಗೆ ಒಂದು ರೀತಿ ಜೆನ್ಯೂನ್ ಅನ್ನಿಸ್ತಾ ಇತ್ತು. ಅಂದರೆ ಧ್ರುವಂತ್ ಅವರು ತುಂಬ ಪಾರ್ಶಲಿಟಿ ಮಾಡದೆ ಚೆನ್ನಾಗಿ ಮಾತಾಡ್ತಾಯಿದ್ರು. ಅದು ನನಗೆ ಕೆಲವೊಂದು ಟೈಮ್ ಇಷ್ಟ ಆಗ್ತಾಯಿತ್ತು. ಬಟ್ ಕೆಲವೊಂದು ಟೈಮಲ್ಲಿ ಅವರ ವ್ಯಕ್ತಿತ್ವ, ಅವರು ಮಾತಾಡೋ ಬಿಹೇವಿಯರು ಕೂಡ ಚೇಂಜ್ ಆಗಿಬಿಡುತ್ತೆ. ಅವ್ರ ವರ್ತನೆ ಎಲ್ಲ ಕೂಡ ಚೇಂಜ್ ಆಗಿಬಿಡುತ್ತೆ. ಸಡನ್ನಾಗಿ ಧ್ರುವಂತ್ ವರ್ಸಸ್ ನಾಗವಲ್ಲಿ ರೂಪವನ್ನು ತಾಳ್ತಾಯಿದ್ರು. ಅದು ನಮಗೆ ಇಷ್ಟ ಆಗ್ತಾ ಇರಲಿಲ್ಲ. ಅದು ಒಂದು ನಮಗೆ ಒಂಥರ ಲೈಕ್ ಆಗ್ತಾ ಇರಲಿಲ್ಲ. ಅದೊಂದೇ ರೀತಿ ಅವರಿಗೆ ಮುಳುವಾಯಿತು ಅನಿಸುತ್ತೆ. ಪರವಾಗಿಲ್ಲ, ಇಷ್ಟು ದಿನ ಆಟ ಆಡಿದ್ದಾರೆ, ಇಷ್ಟು ದಿನ ಅವರ ಜರ್ನಿಯನ್ನು ಕಂಟಿನ್ಯೂ ಮಾಡಿದ್ರು. ಇಷ್ಟು ದಿನವರೆಗೂ ಬರೋದೇನು ಚಿಕ್ಕ ಸಾಧನೆ ಅಲ್ಲ, ಇದು ತುಂಬ ದೊಡ್ಡ ಸಾಧನೆ. ಮುಂದಿನ ಜೀವನ ಅವರಿಗೆ ಒಳ್ಳೆಯದಾಗಲಿ ಅಷ್ಟನ್ನು ಹಾರೈಸಬಹುದು ಹೊರತು ಮತ್ತೇನೂ ಅಲ್ಲ. ಚೆನ್ನಾಗಿ ಆಡ್ತಾ ಇರೋದಕ್ಕೆ ಇಷ್ಟು ದಿನ ಇದ್ದರು. ಬಟ್ ಅವರಲ್ಲಿರುವಂತಹ ಈಗೋಯಿಸಮ್ಮು ಮುಳುವಾಯಿತು. ಪರವಾಗಿಲ್ಲ, ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ನಿಮಗೆ ಯಾರು ಫೇವ್ರೇಟು ಅವರು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಧ್ರುವಂತ್ ಹೋಗಿದ್ದು ಯಾರಿಗೆಲ್ಲ ಖುಷಿ ಕೊಡ್ತು ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಕಮೆಂಟ್ಸ್ಗೋಸ್ಕರ ನಾನು ಕಾಯ್ತಾ ಇರ್ತೇನೆ. ಒಳ್ಳೊಳ್ಳೆ ಕಮೆಂಟನ್ನು ಹಾಕಿ. ಮತ್ತು ಧ್ರುವಂತ್ ಇದ್ದಿದ್ರೆ ಇನ್ನೂ ಯಾವ ಥರ ಇರ್ತಾಯಿತ್ತು ಅದನ್ನು ಕೂಡ ಕಮೆಂಟ್ ಹಾಕಿ. ಮತ್ತು ನೆಕ್ಸ್ಟು ಅಪ್ಡೇಟ್ಗಾಗಿ ನನ್ನ ಚಾನಲನ್ನು ಫಾಲೋ ಮಾಡಿ. ಪೂರ್ತಿ ವಿಡಿಯೋ ನೋಡಿದರೆ ಮಾತ್ರ ಎಲ್ಲದೂ ಕೂಡ ಗೊತ್ತಾಗುತ್ತೆ. ಪೂರ್ತಿ ನೋಡಿಲ್ಲ ಅಂದರೆ ಏನೂ ಗೊತ್ತಾಗಲ್ಲ. ಆದಷ್ಟು ಪೂರ್ತಿ ವಿಡಿಯೋ ನೋಡಿ. ಮತ್ತೆ ಏನಾದರೂ ಅಪ್ಡೇಟ್ ಇದ್ದರೆ ಪಾಸಿಟಿವ್ ಸಹನಾ ಚಾನಲನ್ನು ಸರ್ಚ್ ಮಾಡಿಕೊಂಡು ಪೂರ್ತಿ ವಿಡಿಯೋವನ್ನು ನೋಡಿ ಅಂತ ಕೇಳ್ಕೊಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.